ಹಾಯ್ ಎಲ್ಲರಿಗೂ. ಇಲ್ಲೊಂದು ಫ್ರೆಷರ್ಸಿಗೆ ಒಂದು ಒಳ್ಳೆ ಅವಕಾಶ ಇದೆ. ಆ, ಯಾರು ಬೇಕಾದರೂ ಫ್ರೆಷರ್ಸ್ ಅಪ್ಲೈ ಮಾಡ್ಬೋದು. ಓಕೆ, ಸೊ ಯಾರಿಗಾದರೂ ಉದ್ಯೋಗ್ ಜಾಬ್ ಚಾನಲಿದ್ದು ಲಿಂಕ್ ಬೇಕಂತಾದರೆ ಕೇಳಿ, ಕೊಡ್ತೇನೆ ನಾನು. ಹೊಸತು ಚಾನಲ್ ಅದು, ಸುಮಾರು ಜನ ಸಬ್ಸ್ಕ್ರೈಬರಿಗೆ ಗೊತ್ತಿಲ್ಲ. ಓಕೆ, ಇವಾಗ ಇದು ಜಾಬ್ ಯಾವುದಂತ ಹೇಳಿದರೆ, ಬಸ್ ಕಂಪನಿಯಲ್ಲಿ, ಏರ್ ಬಸ್ ಕಂಪನಿಯಲ್ಲಿ ಫ್ರೆಷರ್ಸ್ಗಳಿಗೆ ಒಂದು ಒಳ್ಳೆಯ ಅವಕಾಶನ ತರ್ತಾ ಇದ್ದಾರೆ. ಸೊ ನೀವು ಹೆಸರು ಕೇಳಿರ್ಬೋದು, ಏರ್ ಬಸ್. ಸಂಬಳ ನಿಮಗೆ ಸ್ಟಾರ್ಟಿಂಗ್ 8 ಲಕ್ಷದಿಂದ 14 ಲಕ್ಷ ತನಕ ನಿಮಗೆ ಸ್ಯಾಲ್ರಿ ಇದೆ ಕಂಪನಿಯಿಂದ. ಏರ್ ಬಸ್ನ ಕಂಪನಿಯಲ್ಲಿ ಕೆಲಸ. ಓಕೆ, ಸೊ ಯಾರೆಲ್ಲ ಬೆಂಗಳೂರಿನಲ್ಲಿ ಇದ್ದೀರಿ, ಉದ್ಯೋಗ ಯಾರೆಲ್ಲ ಹುಡುಕ್ತಾ ಇದ್ದೀರಿ ಬ್ಯಾಂಗ್ಳೂರಿನವರು, ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಒಳ್ಳೆ ಒಂದು ಉದ್ಯೋಗಾವಕಾಶ ಇದು. ಸೊ ಉದ್ಯೋಗ ಮಾಹಿತಿ ಏನೆಲ್ಲ ಇದೆ, ಇವರದ್ದು ರಿಕ್ವೈರ್ಮೆಂಟ್, ಸ್ಕಿಲ್ಸ್ ಏನು ಅಂತ ಹೇಳಿ ನೋಡುವ. ಏರ್ ಬಸ್ ಕಂಪನಿ ಅಂತ ಹೇಳಿ 2026ರಲ್ಲಿ ಇದಕ್ಕೆ ಹೈರಿಂಗ್ ಮಾಡ್ತಾ ಇರೋದು. ಸೊ ಇಂಜಿನಿಯರಿಂಗ್ ಯಾರೆಲ್ಲ ಕಂಪ್ಲೀಟ್ ಮಾಡಿದ್ದಾರೆ, ಅವರಿಗೊಂದು ಸೂಪರ್ ಒಳ್ಳೆ ಚಾನ್ಸ್. ಏರೋಸ್ಪೇಸ್ ಕಂಪನಿಯಾದ ಏರ್ ಬಸ್ ಇದೀಗ ಬ್ಯಾಂಗ್ಳೂರಿನಲ್ಲಿ ಸಿಸ್ಟಮ್ ಇಂಜಿನಿಯರ್ ಮೇಂಟೆನೆನ್ಸ್ ಹುದ್ದೆಗೆ ಫ್ರೆಷರ್ಸ್ ಕ್ಯಾಂಡಿಡೇಟ್ಸನ್ನು ಹುಡುಕ್ತಾ ಇದ್ದಾರೆ. ಯಾರೆಲ್ಲ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ ಅವರು ಈ ವಿಡಿಯೋನ ವಿದೌಟ್ ಸ್ಕಿಪ್ ಮಾಡದೆ ನೋಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕೆಂದರೆ ಸುಮಾರು ಜನ, ಜಾಸ್ತಿ ಕಲ್ತವ್ರಿಗೆ ಕೂಡ ಈಗಿನ ಕಾಲದಲ್ಲಿ ಕೆಲಸ ಸಿಗ್ತಾ ಇಲ್ಲ. ಇಂಜಿನಿಯರಿಂಗ್ ಮುಗಿಸಿ ಒಳ್ಳೆ ಕಂಪನಿಯಲ್ಲಿ ಕ್ಯಾರಿಯರ್ ಇರಬೇಕು ಅಂತ ಆಸೆ ಇರ್ತಾರೆ ಅವರಿಗೂ. ಸೊ ಇದೊಂದು ಒಳ್ಳೆ ಆಪರ್ಚುನಿಟಿ. ಏರೋಸ್ಪೇಸ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಕಂಪ್ಯೂಟರ್ ಸೈನ್ಸ್ ಹಾಗೂ IT ಯಾರೆಲ್ಲ ಕಂಪ್ಲೀಟ್ ಮಾಡಿದ್ದೀರಿ ಅವರಿಗೆ ಇದು ಒಳ್ಳೆಯೊಂದು ಜಾಬ್ ಆಪರ್ಚುನಿಟಿ ಇವತ್ತು ನಾನು ಹೇಳ್ತಾ ಇರೋದು. ಸೊ ಸ್ಥಳ ಬ್ಯಾಂಗ್ಳೂರು. ಸಿಸ್ಟಮ್ ಇಂಜಿನಿಯರ್ ಮೇಂಟೆನೆನ್ಸ್ ಅಂತ ಹೇಳಿ BE ಮತ್ತು BTech, ME, MTech ಈ ಹುದ್ದೆಗೆ ಏರೋಸ್ಪೇಸ್, ಎಲೆಕ್ಟ್ರಾನಿಕ್, ಎಲೆಕ್ಟ್ರಿಕಲ್, ಕಂಪ್ಯೂಟರ್ ಸೈನ್ಸ್, ITI ಆದವರು ಅರ್ಜಿಯನ್ನು ಕೂಡಲೇ ಹಾಕಿ. ಸೊ ಈ ಜಾಬ್ನಲ್ಲಿ ಮುಖ್ಯವಾಗಿ ನಿಮಗೆ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಸಿಸ್ಟಮ್ಸ್, ಅದಕ್ಕೆ ಸಂಬಂಧಪಟ್ಟ ಕೆಲಸಗಳು ನೀವು ಮಾಡೋದು, ಮತ್ತು ವಿಮಾನಗಳ ತಾಂತ್ರಿಕ ವ್ಯವಸ್ಥೆಯನ್ನು ಹುಡುಕೋದು, ಸಾಫ್ಟ್ವೇರು, ಸಿಸ್ಟಮ್ ಸಪೋರ್ಟು, ಅದನ್ನು ಕರೆಕ್ಟ್ ಮಾಡೋದು, ಟೆಸ್ಟಿಂಗ್ ಮಾಡೋದು, ಅನಲೈಸ್ ಮಾಡೋದು ಇತ್ಯಾದಿಗಳು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಸೊ ಏರ್ ಬಸ್ ಕಂಪನಿಯಲ್ಲಿ ಕೆಲಸ ಮಾಡುವ ಕ್ಯಾಂಡಿಡೇಟ್ಸ್ಗೆ, ಎಂಪ್ಲಾಯರ್ಸ್ಗೆ ಟೆಕ್ನಾಲಜಿ ಜೊತೆಗೆ ಮಾಡುವ ಅವಕಾಶ ಕೂಡ ಇದೆ, ಕೆಲಸ ಮಾಡುವ ಅವಕಾಶ. ಸೊ ವಿಶೇಷವಾಗಿ ARINC 429 ಮತ್ತು AFDX ಏರ್ಕ್ರಾಫ್ಟ್ ಕಮ್ಯುನಿಕೇಷನ್ ಟೆಕ್ನಾಲಜೀಸ್ ಬಗ್ಗೆ ಯಾರಿಗೆಲ್ಲ ಹೆಚ್ಚು ನಾಲೆಜ್ ಇದೆ ಅಂಥವರು ಕೂಡ ಇಲ್ಲಿ ಅಪ್ಲೈ ಮಾಡಿ. ಸೊ ಅವರಿಗೆ ಒಳ್ಳೆ ಆಪರ್ಚುನಿಟಿ ಇರ್ಬೋದು ಇಲ್ಲಿ ಮುಂದೆ ಫ್ಯೂಚರಲ್ಲಿ. ಓಕೆ, ನೆಕ್ಸ್ಟ್ ಸ್ಕಿಲ್ಸ್ ನಿಮಗೆ ಪೈಥಾನ್, ಜಾವಾ ಸ್ಕ್ರಿಪ್ಟ್, C ಪ್ರೋಗ್ರಾಮಿಂಗ್ ಇದರದ್ದು ಸ್ವಲ್ಪ ನಾಲೆಜ್ ಇರಬೇಕು, ಸ್ಕಿಲ್ಸ್ ಇರಬೇಕು. ನೆಕ್ಸ್ಟ್ ಪ್ರೋಗ್ರಾಮಿಂಗ್ ಮತ್ತು ಟೆಕ್ನಿಕಲ್ ಸ್ಕಿಲ್ಸ್ ಇರಬೇಕು ಕ್ಯಾಂಡಿಡೇಟ್ಸ್ಗೆ. ಏರ್ ಬಸ್ನಲ್ಲಿ ಅಂಥವರಿಗೆ ಒಳ್ಳೆ ಕ್ಯಾರಿಯರ್ ಗ್ರೋತ್ ಇದೆ ಏರ್ ಬಸ್ ಕಂಪನಿಯಲ್ಲಿ. ನೆಕ್ಸ್ಟ್ ಸುಮಾರು 8 ಲಕ್ಷದಿಂದ 14 ಲಕ್ಷ ತನಕ ಆ್ಯನ್ಯುವಲ್ ಸ್ಯಾಲ್ರಿ ಇದೆ, ವಾರ್ಷಿಕದ್ದು ಸ್ಯಾಲ್ರಿ ಅಷ್ಟಿದೆ. ಫ್ರೆಷರ್ಗಾಗಿ ಒಂದು ಒಳ್ಳೆ ಪ್ಯಾಕೇಜ್ ಇದು ಸ್ಯಾಲ್ರಿದು. ಸೊ ಏರ್ ಬಸ್ ಎಂಬುದು ವಿಶ್ವದ ಟಾಪ್ ಏರೋಸ್ಪೇಸ್ ಕಂಪನಿಯಲ್ಲಿ ಒಂದಾಗಿದೆ. ಇಲ್ಲಿ ಕೆಲಸ ಮಾಡೋದ್ರಿಂದ ಇಂಟರ್ನ್ಯಾಷನಲ್ ವರ್ಕ್ ಎನ್ವೈರ್ಮೆಂಟ್, ಹೊಸ ಟೆಕ್ನಾಲಜಿ ಎಕ್ಸ್ಪೋಜರ್ ಮಾಡೋದು ಮತ್ತು ಫ್ಯೂಚರಲ್ಲಿ ಗ್ರೋತ್ ಕೂಡ ಒಳ್ಳೆ ಸಿಗ್ತದೆ. ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ, ಆನ್ಲೈನ್ ಮೂಲಕ ನಿಮ್ಮ ಅರ್ಜಿಯನ್ನು, ರೆಸ್ಯೂಮನ್ನು ಚೆನ್ನಾಗಿ ಅಪ್ಡೇಟ್ ಮಾಡಿ ಅಪ್ಲೈ ಮಾಡಿ. ಇಂಟರ್ವ್ಯೂ ಕೂಡ ಅವಕಾಶ ನಿಮಗೆ ಜಾಸ್ತಿ ಸಿಗುವಂಥ ಚಾನ್ಸಸ್ ಇಲ್ಲಿದೆ. ಇಂಟರ್ವ್ಯೂನಲ್ಲಿ ಟೆಕ್ನಿಕಲ್ ಕ್ವಶನ್ಸ್, ಪ್ರೋಗ್ರಾಮಿಂಗ್ ಬೇಸಿಸ್ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸ್ ಇದ್ದು ಹೀಗೆ ಕ್ವಶನ್ಸನ್ನು ಕೇಳ್ತಾರೆ. ಸೊ ಚೆನ್ನಾಗಿ ನೀವು ಬೇಸಿಕ್ ಆಗಿ ನೀವು ರೆಡಿಯಾಗಿ ಹೋಗಿ. ಇಂಜಿನಿಯರಿಂಗ್ ಕಂಪ್ಲೀಟ್ ಆದವರು, IT ಅಥವಾ ಏರೋಸ್ಪೇಸ್ ಜಾಬ್ ಹುಡುಕುತ್ತಿರುವವರು ಈ ಅವಕಾಶವನ್ನು ದಯವಿಟ್ಟು ಮಿಸ್ ಮಾಡಬೇಡಿ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಡ್ತೇನೆ. ಒಂದು ಒಳ್ಳೆ ಆಪರ್ಚುನಿಟಿ ಕಲಿತವರಿಗೆ. ನನಗಂತೂ ತುಂಬ ಖುಷಿ ಆಯ್ತು ಇದು ಜಾಬನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ. ಸ್ಪೆಷಲಿ ಬ್ಯಾಂಗ್ಳೂರಲ್ಲಿ ಇದ್ದವರಿಗೆ ಎಲ್ಲರಿಗೂ ಆಲ್ ದ ಬೆಸ್ಟ್. ಈ ಒಂದು ಜಾಬಿಗೆ ಟ್ರೈ ಮಾಡಿ. ಸೊ
ಫ್ಯೂಚರಲ್ಲಿ ಎಲ್ಲರಿಗೂ ಇದನ್ನು ಶೇರ್ ಮಾಡಿ, ಎಲ್ಲರಿಗೂ ಜಾಬ್ ಸಿಗಲಿ. ಓಕೆ, ಟೇಕ್ ಕೇರ್, ಬಾಯ್.